ಪ್ರೀತಿಯ ವೀಕ್ಷಕ ದೊರೆಗಳಿಗೆ ಮತ್ತೊಮ್ಮೆ ಶ್ರೀ ಗುರು ಮಾರ್ಗ ಯೂಟ್ಯೂಬ್ ಚಾನೆಲ್ ಸ್ವಾಗತ ಅಂತ ಹೇಳ್ತಿದ್ದೀನಿ. ನಾನಿವತ್ತು ಬೋರ್ಡ್ ಮೇಲೆ ಆಲ್ರೆಡಿ ನೋಡ್ತಿರ್ಬೋದು ಯಾವ ವಿಷಯದ ಮೇಲೆ ಮಾತಾಡ್ತೀನಿ, ಯಾವ ವಿಷಯದ ಮೇಲೆ ಇವತ್ತು ಕ್ಲಾಸ್ ಕೊಡ್ತೀನಿ ಅಂತಂದ್ರೆ, ಅನೇಕ ಸರ್ತಿ ನಮ್ಮ ಮಕ್ಕಳು ಇಲ್ಲಿ ನಾನು ಬೇರೆ ಬೇರೆ ಕಡೆಗೆ ಇಲ್ಲಿ ಕೇಳ್ತಾ ಇರ್ಬೇಕಾದ್ರೆ ಮಕ್ಕಳು ಕೇಳ್ತಿದ್ದು, ಮತ್ತೆ ನಮ್ಮ ಕಾಮೆಂಟ್ ಸೆಕ್ಷನ್ಸ್ ಅಲ್ಲಿ, ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಬೇರೆ ಬೇರೆ ಕಡೆ ಮೆಸೇಜ್ಗಳಲ್ಲಿ ಏನ್ ಇರ್ತಿದ್ವು ಅಂದ್ರೆ, ಸರ್ ದಯಮಾಡಿ ಚಾಪ್ಟರ್ ಮಾಡ್ತಿದ್ರಿ, ಜೊತೆಗೆ ಸ್ವಲ್ಪ ಕ್ವಶನ್ ಪೇಪರ್ ಸರ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ರಿ ಸರ್, ಪ್ಯಾಟರ್ನ್ ಹೇಳ್ಕೊಡ್ರಿ, ಯಾವ್ಯಾವ ಚಾಪ್ಟರ್ ಬಹಳ ಮಾರ್ಕ್ಸ್ ಕೇಳ್ತಾನೆ, ಯಾವ ಚಾಪ್ಟರ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಕೇಳ್ತಾನೆ, ಸ್ವಲ್ಪ ಈ ಪ್ಯಾಟರ್ನ್ ಹೇಳ್ಕೊಡ್ರಿ ಸರ್, ಜೊತೆಗೆ ಯಾವ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತದೆ ದಯಮಾಡಿ ಅದನ್ನೊಂದು ಹೇಳ್ರಿ ಸರ್, ಬರೀ ಚಾಪ್ಟರ್ ಮಾಡ್ತೀವಿ ಸರ್ ಅದ್ರ ಜೊತೆಗೆ ಇದನ್ನ ಸ್ವಲ್ಪ ಹೇಳ್ರಿ ಅಂತ ಕೇಳ್ತಿದ್ವು. ನಾನು ವರ್ಕ್ ಮಾಡೋ ಸ್ಕೂಲಲ್ಲಿ ಆದ್ರೆ ಪ್ಯಾಟರ್ನ್ ಕೊಡ್ತೀವಿ, ಬಟ್ ಇಲ್ಲಿ ಬಹುತೇಕ ಹುಡುಗರು ಕೇಳ್ತಿರ್ತಾರೆ, ಬಹುತೇಕ ಎಲ್ಲಾ ಟೀಚರ್ಸ್ ಕೊಟ್ಟಿರ್ತಾರೆ, ಆದ್ರೆ ಬಹುತೇಕ ಮಕ್ಕಳು ಕೇಳಿರೋ ಕಾರಣಕ್ಕೆ ಮೋಸ್ಟ್ ರಿಕ್ವೆಸ್ಟೆಡ್ ಇದು ವಿಡಿಯೋ ಅನ್ನೋ ಕಾರಣಕ್ಕೆ ನಾವು ಇದನ್ನ ಕೊಡ್ತಿದೀವಿ. ನಾವೀಗ ನೋಡ್ತಿರ್ಬೋದು ಬೋರ್ಡ್ ಮೇಲೆ ಫಸ್ಟ್ ಪ್ಯಾಟರ್ನ್ ನೋಡೋದಾದ್ರೆ ನಿಮ್ ನೆನಪಲ್ಲಿ ಟೋಟಲ್ 80 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ. ಟೋಟಲ್ 80 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ ಅಂದ್ರೆ ಬರೀ 80 ಮಾರ್ಕ್ಸ್ ಕ್ವಶನ್ ಅಂತಾನೆ ತಗೊಳ್ತಿದೀವಿ. ನೀವು ಅಲ್ಲಿ ನೋಡ್ರೆ ಕೆಲವೊಂದು ORR ಕ್ವಶನ್ಸ್ ಅಂತ ಇರ್ತಾವೆ, ಅವಕ್ಕೆಲ್ಲ ಮಾರ್ಕ್ಸ್ ತಗೊಳ್ಳೋದಾದ್ರೆ ನಾವು 90+ ಗೆಲ್ಲ ಹೋಗ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ 17ನೇ ಕ್ವಶನ್ ಅಂತ ಇಟ್ಕೊಂಡ್ರೆ 17ನೇ ಕ್ವಶನ್ಗೆ ಕೆಲವೊಂದು 6 ಕ್ವಶನ್ ಅಂತ ಇರ್ತದೆ. ಅಂದ್ರೆ 17ನೇ ಕ್ವಶನ್ ಆಗ ಮೇಲಿರೋದಾದ್ರು ಅಟೆಂಡ್ ಮಾಡ್ಬೋದು, ನೀವು ಕೆಳಗಿರೋದಾದ್ರು ಅಟೆಂಡ್ ಮಾಡ್ಬೋದು. ಅವಕ್ಕೆಲ್ಲ ಮಾರ್ಕ್ಸ್ ಆಡ್ ಮಾಡಿದ್ರೆ 90+ ಬರ್ತದೆ ನಿಮ್ ಕ್ವಶನ್ ಪೇಪರ್, 90+ ಗೆಲ್ಲ ಬರ್ತದೆ ಕ್ವಶನ್ ಪೇಪರ್. ಆದ್ರೆ ನೀವು ಅಟೆಂಡ್ ಮಾಡೋದು ಎಷ್ಟು ಮಾರ್ಕ್ಸ್ ಗಪ್ಪ ಅಂದ್ರೆ ಕೇವಲ 80 ಮಾರ್ಕ್ಸ್ಗೆ. ಸೊ 80 ಮಾರ್ಕ್ಸ್ ಇರ್ಕೊಂಡು ಹೆಂಗೆ ಪ್ಯಾಟರ್ನ್ ಬರ್ತದೆ ನೋಡಿದ್ರೆ, ಫಸ್ಟ್ ನೆನ್ಪಿಟ್ಕೊಂಡ್ರೆ ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ ಅಂದ್ರೆ 80 ಮಾರ್ಕ್ಸ್ ಕ್ವಶನ್ ಪೇಪರ್. ಅದ್ರೊಳಗಡೆ ಫಸ್ಟ್ ಫಿಸಿಕ್ಸ್ ಹೆಂಗೆ ಎತ್ಕೊಳ್ತಾರೆ, 2 ರೀತಿ ಎತ್ಕೊಳ್ತಾರೆ. ಒಂದು ನ್ಯಾಚುರಲ್ ಫೆನೋಮೆನಾ ಅಂತ ತಗೊಳ್ತಾರೆ. ನ್ಯಾಚುರಲ್ ಫೆನೋಮೆನಾ ಅಂದ್ರೆ ಸ್ವಾಭಾವಿಕ ವಿದ್ಯಮಾನಗಳು, ಸ್ವಾಭಾವಿಕ ವಿದ್ಯಮಾನಗಳು. ಲೈಟ್ ಅನ್ನ ಮತ್ತೆ ದ ಹ್ಯೂಮನ್ ಹೈ ಅಂಡ್ ಕಲರ್ಫುಲ್ ವರ್ಲ್ಡ್ ಅನ್ನ ಸ್ವಾಭಾವಿಕ ವಿದ್ಯಮಾನಗಳು ಅಂತ ತಗೊಳ್ತಾರೆ. ಓಕೆ, ಅದ್ರ ಮೇಲೆ ಫಿಸಿಕ್ಸ್ ಅಲ್ಲಿ ಇನ್ನೊಂದು ರೀತಿ ತಗೊಳ್ತಾರೆ, ಹೌ ಟು ಥಿಂಗ್ಸ್ ಆರ್ ವರ್ಕಿಂಗ್ ಅಂತ ತಗೊಳ್ತಾರೆ. ಅಂದ್ರೆ ನಮ್ಮ ಸುತ್ತಮುತ್ತಲಿರೋ ಮಷಿನ್ಗಳು ಅಥವಾ ವಿದ್ಯುತ್ ಶಕ್ತಿ ಏನ್ ಕೆಲಸ ಮಾಡ್ತಾರೆ ಅಂತ ಮೇಲೆ 2 ಚಾಪ್ಟರ್ ಇದಾವೆ. ಎಲೆಕ್ಟ್ರಿಸಿಟಿ ಒಂದು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇನ್ನೂ ಸರ್ತಿ ಕೇಳಿಸ್ಕೊಳ್ರಿ, ಹೌ ಟು ಥಿಂಗ್ಸ್ ಆರ್ ವರ್ಕಿಂಗ್ ಅದ್ರ ಮೇಲೆ 2 ಚಾಪ್ಟರ್ ಇಟ್ಕೊಂಡಿದ್ದಾರೆ. ಯಾವ ಚಾಪ್ಟರ್ ಅಂದ್ರೆ ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನೆನ್ಪಿಟ್ಕೊಳ್ರಿ, ನಿಮ್ಮ SSLC ಬಹುತೇಕ ಪಠ್ಯಕ್ರಮ ಒಂದು ಸಿಸ್ಟಮ್ಯಾಟಿಕ್ ಇಂದ ಐತೆ. ಸಿಸ್ಟಮ್ಯಾಟಿಕ್ ಅಪ್ಪ ಅಂತಂದ್ರೆ ನೀವು 2 ಚಾಪ್ಟರ್ ಚೆನ್ನಾಗಿ ಓದ್ಕೊಂಡ್ರೆ, ಕೇವಲ SSLC ಎಕ್ಸಾಮ್ ಬಿಟ್ಟು ನೋಡೋದಾದ್ರೆ ಲೈಫಿಗೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ನೀವು ಚೆನ್ನಾಗಿ ಕಲ್ತ್ರೆ ಬಹುತೇಕವಾಗಿ ನೀವು ಪರ್ಸನಲ್ ಏನಾದ್ರೂ ಒಂದು ಕಲಿಬೇಕು. ಬರೀ ನಿಮ್ಮ SSLC ವಿಜ್ಞಾನವನ್ನ ಕೇವಲ ಮಾರ್ಕ್ಸ್ ಓರಿಯಂಟೇಶನ್ ಆಗಿ ಇಟ್ಟಿಲ್ಲ. ಯಾಕೆ ಇಟ್ಟಿಲ್ಲಪ್ಪ ಅಂದ್ರೆ SSLC ವಿಜ್ಞಾನ ನೀವು ಓದಿದ್ರೆ, ನೀವು ಬಯಾಲಜಿ ಓದಿದ್ರೆ ಒಂದು ಥಿಂಗ್ಸ್ ಗೊತ್ತಾಗಬೇಕು, ಕೆಮಿಸ್ಟ್ರಿ ಓದಿದ್ರೆ ಒಂದು ಥಿಂಗ್ಸ್ ಗೊತ್ತಾಗಬೇಕು, ಫಿಸಿಕ್ಸ್ ಓದಿದ್ರೆ ಒಂದು ಥಿಂಗ್ಸ್ ಗೊತ್ತಾಗಬೇಕು. ಅಂದ್ರೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಹೌ ಟು ಥಿಂಗ್ಸ್ ಆರ್ ವರ್ಕಿಂಗ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಒಳಗಡೆ ವಿದ್ಯುತ್ ಶಕ್ತಿ ಇರ್ತದೆ, ಕರೆಂಟ್ ಇರ್ತದೆ, ಅದು ಯಾವ ರೀತಿ ವರ್ಕ್ ಆಗ್ತದೆ, ಅವುಗಳ ಅಪ್ಲಿಕೇಶನ್ಸ್ ಏನು, ಯಾವ ತರ ವರ್ಕ್ ಆಗತ್ತೆ ಅನ್ನೋದನ್ನೇ ಈ 2 ಚಾಪ್ಟರ್ ತಗೊಂಡಿದ್ದಾರೆ. ಎಲೆಕ್ಟ್ರಿಸಿಟಿ ಒಂದು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸರ್ ಕನ್ನಡದೊಳಗಡೆ ಸರ್ ಇದನ್ನ ವಿದ್ಯುತ್ ಶಕ್ತಿ ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಂತ ಕೇಳಿಬಹುದು. ನೆಕ್ಸ್ಟ್ ಇನ್ನು ನೋಡ್ತಿರುವುದು ನ್ಯಾಚುರಲ್ ಫೆನೋಮೆನಾ, ಸ್ವಾಭಾವಿಕ ವಿದ್ಯಮಾನಗಳು. ಲೈಟ್ ಮತ್ತೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಇವೆರಡರ ಮೇಲೆ ಆ ಒಂದು ಫೆನೋಮೆನಾ ಮೇಲೆ ಇಟ್ಕೊಂಡಿದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ ಬಹಳ ಸಿಂಪಲ್ ಮತ್ತೆ ಸ್ಪಷ್ಟವಾಗಿ ನೋಡೋದೇನಪ್ಪ ಅಂತಂದ್ರೆ, ನೀವು ಎಲ್ಲೋ ಒಂದ್ ಕಡೆಗೆ ಕೆರೆಗಳಲ್ಲಿ ಹೋಗ್ತಿರ್ತೀರಿ ಅಥವಾ ಮಳೆಗಾಲದಲ್ಲಿ ನೋಡ್ತಿರ್ತೀರಿ, ಕಾಮನಬಿಲ್ಲು ಉಂಟಾಗ್ತಿರ್ತದೆ. ಮತ್ತೆ ನೀವು ರಸ್ತೆ ಬದಿಯಲ್ಲಿ ವಾಕ್ ಮಾಡುವಾಗ ಅಥವಾ ನಡ್ಕೊಂಡು ಹೋಗುವಾಗ ಆ ರಸ್ತೆ ಮೇಲೆ ನೀರು ನಿಂತ ಕಾಣಿಸ್ತಿರ್ತದೆ. ಆಮೇಲೆ ನೀವು ಮರುಭೂಮಿಯಲ್ಲಿ ಹೋದಾಗ ಮರೀಚಿಕೆಗಳು ಕಾಣ್ತೀರಿ. ಇಂತ ಅನೇಕ ವಿದ್ಯಮಾನಗಳು, ನಕ್ಷತ್ರಗಳೇ ಯಾಕೆ ನಿಲ್ತವೆ, ಗ್ರಹಗಳೇ ಯಾಕೆ ನಿಲ್ಗಲ್ಲ. ನಾವು ಫಾರ್ ಎಕ್ಸಾಂಪಲ್ ಕೆಂಪು ದ್ವೀಪವನ್ನು ಅಂದ್ರೆ ರೆಡ್ ಲೈಟ್ ಅನ್ನ ಟ್ರಾಫಿಕ್ ಲೈಟ್ ಗಳಲ್ಲೇ ನೋಡ್ತೀವಿ, ಯೆಲ್ಲೋ ಲೈಟ್ ಅನ್ನು ನೋಡ್ತೀವಿ, ಗ್ರೀನ್ ಲೈಟ್ ಅನ್ನು ನೋಡ್ತೀವಿ. ಯಾಕೆ ಅಲ್ಲೇ ನೋಡ್ತೀವಿ, ಬೇರೆ ಕಡೆಗೆ ಯಾಕೆ ನೋಡಲ್ಲ? ಮತ್ತೆ ನೀವು ಅಬ್ಸರ್ವ್ ಮಾಡ್ತೀವಿ, ಈಗೆಲ್ಲ ವಿಂಡ್ ಮಿಲ್ ಜಾಸ್ತಿ ಆಗ್ತಿರೋ ಹಳ್ಳಿಗಳಲ್ಲಿ, ಅಂದ್ರೆ ಪವನ ಶಕ್ತಿ ಬಳಸ್ಕೊತಿದ್ರೆ ಅವಕ್ಕೆಲ್ಲ ರೆಡ್ ಲೈಟ್ ಇಡ್ತಿದ್ದಾರೆ ಮೇಲೆ ಟಾಪ್ ಅಲ್ಲಿ. ಯಾಕೆ ರೆಡ್ ಲೈಟ್ ಗಳು ಇರ್ತಾರೆ? ಇವೆಲ್ಲ ವಿದ್ಯಮಾನಗಳಿಗೂ ಬಹುತೇಕ ಉತ್ತರ ಕೊಡುವ ಕೆಲಸವನ್ನ ಲೈಟ್ ಮತ್ತೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಮಾಡ್ತಾರೆ. ಅಂದ್ರೆ ಈ 4 ಚಾಪ್ಟರ್ ಎಷ್ಟು ಮಾರ್ಕ್ಸ್ ಕೇಳ್ತಾನಪ್ಪ ಅಂದ್ರೆ 22 ಮಾರ್ಕ್ಸ್ ಕೇಳ್ತಾನೆ. ಇಲ್ಲಿ ನೋಡ್ತಿರ್ಬೋದು, ನಾನು ಆಗ್ಲೇ ಹೇಳಿದಂಗೆ ನ್ಯಾಚುರಲ್ ಫೆನೋಮೆನಾ ಅಂದ್ರೆ ಲೈಟ್ ಮತ್ತೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ಕೇಳ್ತಾನೆ. ಲೈಟ್ ಮತ್ತೆ ಹ್ಯೂಮನ್ ಐ ಕಲರ್ಫುಲ್ ವರ್ಲ್ಡ್ ನಿಮ್ಗೆ ನೆನಪಿರಲಿ 14 ಮಾರ್ಕ್ಸ್ ವೇಟೇಜ್ ಇಟ್ಟಿದ್ದಾರೆ. ನಾನು ಆಗ್ಲೇ ಹೇಳಿದಂಗೆ ಕೇವಲ SSLC ಪಠ್ಯಕ್ರಮವನ್ನ ಓನ್ಲಿ ಯು ಸಿ ದ like science question papers, anybody in the science test book, it not for only your marks. ನೀವು ಯಾವುದೇ ಸೈನ್ಸ್ ಟೆಕ್ಸ್ಟ್ ಬುಕ್ ತಗೊಳ್ರಿ ಅಥವಾ ಯಾವುದೇ ಸೈನ್ಸ್ ಕ್ವಶನ್ ಪೇಪರ್ ತಗೊಳ್ರಿ,
ಮಾರ್ಕ್ಸ್ಗಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ತಯಾರು ಮಾಡಿರ್ತಾನೆ ಹೊರತು ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಕೇವಲ ಮಾರ್ಕ್ಸ್ಗಾಗಿ ಅಲ್ಲದೆ ನಿಮ್ಮ ಲೈಫಿಗಾಗಿ ಇಟ್ಟಿರ್ತಾರೆ. ಸ್ಪೆಷಲಿ ನಾನು ಹೇಳಿದಂಗೆ ನ್ಯಾಚುರಲ್ ಫೆನಾಮಿನಾ. ನ್ಯಾಚುರಲ್ ಫೆನಾಮಿನಾ ಸ್ವಾಭಾವಿಕ ವಿದ್ಯಮಾನಗಳು ಲೈಟ್ ಮತ್ತೆ ಹ್ಯೂಮನ್ ಐ ಕಲರ್ಫುಲ್ ಜೀವನಕ್ಕೆ ಎಷ್ಟು ಬೇಕು ಎಕ್ಸಾಮ್ ಓರಿಯಂಟೇಷನ್ ಮಾಡೋದಾದ್ರೆ ಇವೆರಡು ಚಾಪ್ಟರ್ 14 ಮಾರ್ಕ್ಸ್ ಇದೆ. ಮತ್ತೆ ಹೌ ಟು ಥಿಂಗ್ಸಸ್ ಆರ್ ವರ್ಕಿಂಗ್ ಅಂದ್ರೆ ಸುತ್ತಮುತ್ತಲಿರುವ ವಸ್ತುಗಳು ಹೇಗೆ ಕೆಲಸ ಮಾಡ್ತವೆ, ಸ್ಪೆಷಲಿ ವಿದ್ಯುತ್ ಶಕ್ತಿ ಮೇಲೆ ಅಂತಂದ್ರೆ ಅದು 13 ಮಾರ್ಕ್ಸ್ ಬರ್ತದೆ. ಎರಡು ಚಾಪ್ಟರ್ ಸೇರ್ಕೊಂಡು ಸರ್ ಬರೀ SLC ಬಗ್ಗೆ ನೋಡಿದ್ರೆ ಸ್ವಲ್ಪ ನಾನು ಹಾಗೆ ಹೇಳ್ತೀನಿ, ಬರೀ SLC ಅನ್ಕೋಬಾರ್ದು. ಈಗ 9th ಸ್ಟ್ಯಾಂಡರ್ಡ್ ಪಾಸ್ ಆಗ್ತಿರೋ ಮಕ್ಕಳು ಇದು ಸ್ವಲ್ಪ ಪ್ಯಾಟರ್ನ್ ನೋಡ್ಕೊಂಡ್ಬಿಟ್ರೆ ನೀವು ಹೆಂಗ್ ಸ್ಟಡಿ ಮಾಡಕ್ಕಂತ ಈಸಿ ಆಗುತ್ತೆ. ಅಂದ್ರೆ ನೀವು ಮುಂದೆ ಈಗ 9th ಪಾಸ್ ಆಗಿ 10th ಬರ್ತಿದ್ರ ಅಂದ್ಮೇಲೆ SLC ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗ್ ಇರ್ತದೆ, ಯಾವ ಚಾಪ್ಟರ್ ವೇಟೇಜ್ ಕೊಡಬೇಕು, ಯಾವ ಚಾಪ್ಟರ್ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೇಕಂತ ಈಗಲೇ ನಿಮ್ಗೆ ಐಡಿಯಾ ಬರ್ತದೆ. ಸೊ ಈ ವಿಡಿಯೋವನ್ನ ಕೇವಲ 10ನೇ ತರಗತಿ ವಿದ್ಯಾರ್ಥಿಗಳು ನೋಡಿದ್ರೆ, ಈಗಿರೋ 9ನೇ ತರಗತಿಗಳು ವಿದ್ಯಾರ್ಥಿಗಳು ನೋಡಿದ್ರೆ ತುಂಬಾ ಅನುಕೂಲ ಅಂತ ಹೇಳ್ತಿದ್ದೀನಿ. ಮತ್ತೆ ಹೇಳೋದೇನಂದ್ರೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸ ನೋಡ್ತಿದ್ರೆ ಫಾಲೋ ಮಾಡ್ಕೊಡ್ರಿ, ಅಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ನಾವು ಮುಂದೆ ಹಾಕುವ ಎಲ್ಲ ವಿಡಿಯೋಗಳು ನಿಮ್ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾವ ಅಂತ ಹೇಳ್ತಿದ್ದೀನಿ. ನಾನು ಮುಂದೆ ಹೋಗ್ತಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಎಲೆಕ್ಟ್ರಿಸಿಟಿ ಚಾಪ್ಟರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್ಸ್ ಪ್ರಕಾರ ನಾನು ಈಗ ಹೇಳ್ತಿದ್ದೀನಿ ಆನ್ಯುವಲ್ ಎಕ್ಸಾಮಿನೇಷನ್ಸ್ ಮಿಡ್ ಟರ್ಮ್ ಅಲ್ಲ. ಆನ್ಯುವಲ್ ಎಕ್ಸಾಮಿನೇಷನ್ ನೋಡೋದಾದ್ರೆ 6 ಇಂದ 8 ಮಾರ್ಕ್ಸ್ 6 to 8 ಮಾರ್ಕ್ಸ್ ಕೇಳ್ತಾರೆ. ಸರ್ 6 to 8 ಮಾರ್ಕ್ಸ್ ಹೆಂಗ್ ಸರ್ ಅಂದ್ರೆ ನೆನ್ಪಿಟ್ಕೊಂಡ್ರೆ ಬಹುತೇಕವಾಗಿ ಮ್ಯಾಕ್ಸಿಮಮ್ 8 ಮಿನಿಮಮ್ 6. 8 ಮೇಲೆ ಹೋಗಿರೋ ಇತಿಹಾಸ ಇಲ್ಲ, 6 ಕೆಳಗೆ ಬಂದ್ರೆ ಇತಿಹಾಸ ಇಲ್ಲ. ಓಲ್ಡರ್ ಡೇಸ್ ಅಲ್ಲಿ ಕಡಿಮೆ ಇತ್ತು. ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ತಾರೆ ಹೇಳ್ತಿರೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರುವುದು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇಲ್ಲಿ ಬರ್ದಿದ್ದೀನಿ ನಾನು, ಸ್ವಲ್ಪ ಪ್ಲೇಸ್ ಇಲ್ಲ ಅನ್ನೋ ಕಾರಣಕ್ಕೆ 5 to 7 ಮಾರ್ಕ್ಸ್. ಅಂದ್ರೆ ಇದು 7 ಮಾರ್ಕ್ಸ್ ಕೇಳಿದ್ರೆ ಇದು 6 ಮಾರ್ಕ್ಸ್ ಕೇಳ್ತಾರೆ. ಇಲ್ಲ ಅಂತಂದ್ರೆ ಇದು 8 ಮಾರ್ಕ್ಸ್ ಕೇಳಿದ್ರೆ ಇದು 5 ಮಾರ್ಕ್ಸ್ ಕೇಳ್ತಾರೆ. ಇಲ್ಲ ಎರಡು 7 ಆಗ್ತಕ್ಕಂಥ ಚಾನ್ಸಸ್ ಐತೆ. ಆದ್ರೆ ನೆನ್ಪಿಟ್ಕೊಳ್ರಿ, ಈ ಸರ್ತಿ ಚಾಪ್ಟರ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ AC ಡೈನಮೋ DC ಮೋಟರ್ ಅಂತ ಎರಡು ಕಾನ್ಸೆಪ್ಟ್ ತೆಗೆದಿದ್ದಾನೆ. ಹಾಗಾಗಿ ಬಹುತೇಕವಾಗಿ ಇದು ಬೆಟ್ಟೆ ಸ್ವಲ್ಪ ಕಮ್ಮಿ ಮಾಡ್ತಾನೆ. ನನ್ನ ಪ್ರಕಾರ ಇದೊಂದು 6 ಮಾರ್ಕ್ಸ್ಗೆ ಇದು ಒಂದು 7 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಐತೆ. ಟೋಟಲ್ 30 ಮಾರ್ಕ್ಸ್ ಯಾವುದು ಹೌ ಟು ಥಿಂಗ್ಸಸ್ ಆರ್ ವರ್ಕಿಂಗ್ ಅಂತಕ್ಕಂಥ ಫೆನಾಮಿನದ ಮೇಲೆ, ಸ್ಪೆಷಲಿ ಹೌ ಟು ಥಿಂಗ್ಸಸ್ ಆರ್ ವರ್ಕಿಂಗ್ ಒಳಗಡೆ ಎರಡು ಬರ್ತವೆ, ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದ್ರೆ ವಿದ್ಯುತ್ ಶಕ್ತಿ ಮತ್ತೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅಂತಕ್ಕಂಥ ಚಾಪ್ಟರ್ 13 ಮಾರ್ಕ್ಸ್ ಕೇಳ್ತಾನೆ. ಎರಡು ಚಾಪ್ಟರ್ ಸೇರಿಸ್ಕೊಂಡು 13 ಮಾರ್ಕ್ಸ್ ಕೇಳ್ತಾನೆ ಅಂತಂದ್ರೆ ಇದು ಬಹುತೇಕವಾಗಿ 7 ಮಾರ್ಕ್ಸ್ಗೆ, ಬಹುತೇಕವಾಗಿ 6 ಮಾರ್ಕ್ಸ್ಗೆ, ಅಥವಾ ಇದು 8 ಮಾರ್ಕ್ಸ್ಗೆ, ಇದು 5 ಮಾರ್ಕ್ಸ್ಗೆ ಅಂತ ಕನ್ಫರ್ಮ್ ಬಂದೇ ಬರ್ತದೆ. ಹೆಂಗ್ ಫೋಕಸ್ ಮಾಡಿದ್ರೆ ಸ್ವಲ್ಪ ಎಲೆಕ್ಟ್ರಿಸಿಟಿ ಮೇಲೆ ಫೋಕಸ್ ಜಾಸ್ತಿ ಮಾಡಬೇಕು. ಯಾಕಂತಂದ್ರೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ 1 ಮಾರ್ಕ್ಸ್ ಇಂದ ಯಾವ ಚಾಪ್ಟರ್ 1 ಮಾರ್ಕ್ಸ್ ಕೇಳ್ತಾನೆ, ಯಾವ ಚಾಪ್ಟರ್ 3 ಮಾರ್ಕ್ಸ್ ಕೇಳ್ತಾನೆ, ಏನೇನು ಇಂಪಾರ್ಟೆಂಟ್ ಅಂತ ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಈಗ ನೋಡೋದಾದ್ರೆ ಹೌ ಟು ಥಿಂಗ್ಸಸ್ ಆರ್ ವರ್ಕಿಂಗ್ ಅಂದ್ರೆ ಸುತ್ತಮುತ್ತಲ ವಸ್ತುಗಳು ಹೆಂಗ್ ವರ್ಕ್ ಮಾಡ್ತಾವ ಅನ್ನೋದ್ರ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾನೆ, 13 ಮಾರ್ಕ್ಸ್. ಅದರಲ್ಲಿ ಎಲೆಕ್ಟ್ರಿಸಿಟಿನೂ ಐತೆ, ವಿದ್ಯುತ್ ಶಕ್ತಿನೂ ಐತೆ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟು ಐತೆ. ಪದೇ ಹೇಳ್ತಿದ್ದೀನಿ 13 ಮಾರ್ಕ್ಸ್ ಮಾತ್ರ ಈ ಪ್ಯಾಟರ್ನ್ ತೆಗಿತಕ್ಕಂಥದ್ದು. 13 ಮಾರ್ಕ್ಸ್ ಅಂತಂದ್ರೆ ಫಸ್ಟ್ ಚಾಪ್ಟರ್ ಸ್ವಲ್ಪ ಜಾಸ್ತಿ ಕೇಳ್ತಾನೆ, ಸೆಕೆಂಡ್ ಚಾಪ್ಟರ್ ಸ್ವಲ್ಪ ಕಡಿಮೆ ಕೇಳ್ತಾನೆ. DC ಮೋಟಾರ್, AC ಡೈನಮೋ ಮತ್ತೆ DC ಮೋಟರ್ ಇದ್ದಿದ್ರೆ ಸ್ವಲ್ಪ ಜಾಸ್ತಿ ಆಗ್ತಿತ್ತೇನೆ. ಬಟ್ ಅದು ಕಲಿತಿರೋ ಕಾರಣಕ್ಕೆ ವೇಟೇಜ್ ಸ್ವಲ್ಪ ಕಡಿಮೆ ಆಗಿದೆ ಚಾಪ್ಟರ್ಗೆ. ನ್ಯಾಚುರಲ್ ಫೆನಾಮಿನಾ ಅಂದ್ರೆ ಸ್ವಾಭಾವಿಕ ವಿದ್ಯಮಾನಗಳು ನೋಡ್ತಾ ಲೈಟ್ ಮತ್ತೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಈ ಎರಡು ಚಾಪ್ಟರ್ಗಳು ಕೂಡ ಬಹುತೇಕವಾಗಿ ಒಂದು ದೊಡ್ಡದು ಒಂದು ಚಿಕ್ಕದಿದೆ, ಒಂದು ದೊಡ್ಡದು ಒಂದು ಚಿಕ್ಕದಿದೆ. ಸ್ಪೆಷಲಿ ಲೈಟ್ ಅಂತಕ್ಕಂಥ ಚಾಪ್ಟರ್ ಸ್ವಲ್ಪ ದೊಡ್ಡದಿದೆ. ಮುಂದೆ ಬರ್ದಿಲ್ಲ ರಿಫ್ಲೆಕ್ಷನ್ ಅಂತ ಐತೆ, ಸ್ವಲ್ಪ ಜಾಗ್ರತೆ ಕೊಡ್ತಾರೆ ಕಾರಣ ನಾನು ಬರ್ತೀನಿ. ಇದು 7 to 9 ಮಾರ್ಕ್ಸ್ ಕೇಳ್ತಾನೆ. ಹ್ಯೂಮನ್ ಹೈ ಅಂಡ್ ಕಲರ್ಫುಲ್ ವರ್ಲ್ಡ್ 5 to 7 ಮಾರ್ಕ್ಸ್ ಕೇಳ್ತಾನೆ. ಸರ್ ಏನ್ ಸರಿ ಕೇಳ್ತಾರೆ ನೆನ್ಪಿಟ್ಕೊಳ್ರಿ, ಲೈಟ್ ಸ್ವಲ್ಪ ದೊಡ್ಡ ಚಾಪ್ಟರ್, ಸ್ಪೆಷಲಿ ರೇ ಡಯಾಗ್ರಾಮ್ಸ್ ಬರ್ತವೆ, ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಈ ತರದವೆಲ್ಲ ಬರೋದ್ರಿಂದ ಸ್ವಲ್ಪ ಇದು ಲೈಟ್ ದೊಡ್ಡ ಚಾಪ್ಟರ್. ಲಾಸ್ ಆಫ್ ರಿಫ್ಲೆಕ್ಷನ್ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಬಸ್ ಇದು ನೋಡ್ತಾ ಹೋಗ್ರಿ, ಲೈಟ್ ಚಾಪ್ಟರ್ 7 to 9 ಮಾರ್ಕ್ಸ್ ಗೆ, ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ 5 to 7 ಮಾರ್ಕ್ಸ್ ಕೇಳ್ತಾನೆ. ನಾನು ಈಗಲೇ ಹೇಳ್ತಿದ್ದೀನಿ 2 ಅಂತ ಯಾಕೆ ಬರೋದು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು 8 ಮಾರ್ಕ್ಸ್ ಕೇಳಿ ಅದು 6 ಮಾರ್ಕ್ಸ್ ಕೇಳಬೇಕು. ಅರ್ಥ ಮಾಡ್ಕೋಬೇಕು. ಟೋಟಲ್ ಫಿಸಿಕ್ಸ್ 27 ಮಾರ್ಕ್ಸ್ ಕೇಳ್ತಾನೆ. ಅಂದ್ರೆ ಕೆಮಿಸ್ಟ್ರಿ 25 ಮಾರ್ಕ್ಸ್, ಫಿಸಿಕ್ಸ್ 27 ಮಾರ್ಕ್ಸ್, ಬಯಾಲಜಿ 28 ಮಾರ್ಕ್ಸ್. ಅಂದ್ರೆ ಜೀವಶಾಸ್ತ್ರ 28 ಮಾರ್ಕ್ಸ್, ರಸಾಯನಶಾಸ್ತ್ರ 25 ಮಾರ್ಕ್ಸ್, ಭೌತಶಾಸ್ತ್ರ 27 ಮಾರ್ಕ್ಸ್. ಪ್ರತಿ ವರ್ಷ ಭೌತಶಾಸ್ತ್ರ 29 ಮಾರ್ಕ್ಸ್ ಬರ್ತಿತ್ತು. ಬಟ್ ಈ ಸರ್ತಿ ಚಾಪ್ಟರ್ಗಳು ರೆಡ್ಯೂಸ್ ಆಗಿರೋ ಕಾರಣಕ್ಕೆ 2 ಮಾರ್ಕ್ಸ್ ರೆಡ್ಯೂಸ್ ಆಗಿ ಬಯಾಲಜಿ 1 ಮಾರ್ಕ್ಸ್ ಬಯಾಲಜಿ 2 ಮಾರ್ಕ್ಸ್ ಆಡ್ ಆಗಿದಾವೆ. ಇಲ್ಲಿ ನೋಡ್ರಿ ಫಿಸಿಕ್ಸ್ 27 ಮಾರ್ಕ್ಸ್ ಅಂದ್ರೆ ಭೌತಶಾಸ್ತ್ರ 27 ಮಾರ್ಕ್ಸ್ ಕೇಳ್ತಾನೆ. ಅದರೊಳಗಡೆ ಹೌ ಟು ಥಿಂಗ್ಸಸ್ ವರ್ಕಿಂಗ್ ಅಂತಕ್ಕಂಥದ್ದು 13 ಮಾರ್ಕ್ಸ್, ನ್ಯಾಚುರಲ್ ಫೆನಾಮಿನಾ ಅಂತಕ್ಕಂಥದ್ದು 14 ಮಾರ್ಕ್ಸ್. ಸುತ್ತಮುತ್ತಲಿನ ವಸ್ತುಗಳು ಯಾವ ತರ ಕೆಲಸ ಮಾಡ್ತಾವ ಅಂತಕ್ಕಂಥದ್ದು 13 ಮಾರ್ಕ್ಸ್ ಕೇಳ್ತಾನೆ. ಸ್ವಾಭಾವಿಕ ವಿದ್ಯಮಾನಗಳು ಅಂತಕ್ಕಂಥ 14 ಮಾರ್ಕ್ಸ್ ಕೇಳ್ತಾನೆ.
ಟೋಟಲ್ 4 ಚಾಪ್ಟರ್ ಇದಾವೆ. ಇದು ಪಾರ್ಟ್ 1 ಬರ್ತದೆ, ಇವೆರಡು ಪಾರ್ಟ್ 2 ಬರ್ತದೆ. 9th ಸ್ಟ್ಯಾಂಡರ್ಡ್ ಮಕ್ಕಳು ಅರ್ಥ ಮಾಡ್ಕೋಬೇಕು. ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತಕ್ಕಂಥದ್ದು ಪಾರ್ಟ್ 1 ಬರ್ತದೆ. ಹ್ಯೂಮನ್ ಹೈ ಅಂಡ್ ಕಲರ್ಫುಲ್ ವರ್ಲ್ಡ್ ಅಂತಕ್ಕಂಥದ್ದು ಮತ್ತೆ ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಅಂತಕ್ಕಂಥ ಚಾಪ್ಟರ್ ಪಾರ್ಟ್ 2 ಬರ್ತವೆ. ಭಾಗ 1ಕ್ಕೆ ವಿದ್ಯುತ್ ಶಕ್ತಿ ಮತ್ತೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಮತ್ತೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತಕ್ಕಂಥದ್ದು ಪಾರ್ಟೆಡ್ ಅಂದ್ರೆ ಭಾಗ 2ಕ್ಕೆ ಬರ್ತದೆ. ಇದು ಭಾಗ 1, ಇದು ಮತ್ತೆ ಇದು ಭಾಗ 2ಕ್ಕೆ ಬರ್ತದೆ. ಅರ್ಥ ಮಾಡ್ಕೋಬೇಕು. ಟೋಟಲ್ ಫಿಸಿಕ್ಸ್ ಆನ್ಯುವಲ್ಗೆ 22 ಮಾರ್ಕ್ಸ್ ಬರ್ತದೆ. ಅದರಲ್ಲಿ ಲೈಟ್ 5ರಿಂದ 6ರಿಂದ 8 ಮಾರ್ಕ್ಸ್ ಬರ್ತದೆ. ಕ್ಷಮಿಸ್ರಿ, ಎಲೆಕ್ಟ್ರಿಸಿಟಿ 6ರಿಂದ 8 ಮಾರ್ಕ್ಸ್ ಬರ್ತದೆ. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತಕ್ಕಂಥದ್ದು 5ರಿಂದ 7 ಮಾರ್ಕ್ಸ್ ಬರ್ತದೆ. ಲೈಟ್ ಅಂದ್ರೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಅಂತಕ್ಕಂಥದ್ದು 7ರಿಂದ 9 ಮಾರ್ಕ್ಸ್ ಬರ್ತದೆ. ಹ್ಯೂಮನ್ ಹೈ ಅಂಡ್ ಕಲರ್ಫುಲ್ ವರ್ಲ್ಡ್ ಅಂತಕ್ಕಂಥದ್ದು 5 to 7 ಮಾರ್ಕ್ಸ್ ಬರ್ತದೆ. ಸೊ ಪದೇ ಹೇಳ್ತಿದ್ವಿ, ಭೌತಶಾಸ್ತ್ರ 27 ಮಾರ್ಕ್ಸ್ ಕ್ಯಾರಿ ಮಾಡ್ತದೆ. 27 ಮಾರ್ಕ್ಸ್ ವೇಟೇಜ್ ಇಟ್ಕೊಂಡಿರ್ತಕ್ಕಂಥದ್ದು. ನೀವು ಜೀವಶಾಸ್ತ್ರ ಬಿಟ್ರೆ ಜಾಸ್ತಿ ವೇಟೇಜ್ ಇಟ್ಕೊಂಡಿದ್ರೆ ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರವೇ. ಹಿಂದಿನ ವರ್ಷದ ಪೇಪರ್ಗಳೆಲ್ಲ ಇದೇ ಜಾಸ್ತಿ ವೇಟೇಜ್ ಇತ್ತು. ಪವರ್ಫುಲ್ ಫಿಸಿಕ್ಸ್ ಅಂತ ಕರಿತಿದ್ವಿ. ಪವರ್ಫುಲ್ ಫಿಸಿಕ್ಸ್ ಸ್ವಲ್ಪ ಈ ಸರ್ತಿ ಚಾಪ್ಟರ್ ರಿಡ್ಯೂಸ್ ಆಗಿರೋ ಕಾರಣಕ್ಕೆ ಕಡಿಮೆ ಆಗಿದೆ. ಸ್ವಲ್ಪ ನೋಡ್ಕೋಬೇಕು. ಮತ್ತೆ ನಾನು ಹೇಳ್ತಾ ಹೋಗ್ತೀನಿ ಇಂಪಾರ್ಟೆಂಟ್ ಅವೆಲ್ಲ. ಇಷ್ಟೊತ್ತು ನೋಡ್ಕೊಂಡು ನೆಕ್ಸ್ಟ್ ಕೆಮಿಸ್ಟ್ರಿ, ರಸಾಯನ ಶಾಸ್ತ್ರ. ಪದೇ ಹೇಳ್ತಿದ್ದೀನಿ. ಈಗ 9ನೇ ತರಗತಿ ಓದ್ತಿರೋ ಮಕ್ಕಳು ನೆಕ್ಸ್ಟ್ ನೀವು 10th ಬರ್ತೀರಂದ್ರೆ ದಯಮಾಡಿ ಪ್ಯಾಟರ್ನ್ ಇಟ್ಕೊಳ್ಳಿ, ಬಹಳ ಅನುಕೂಲ ಆಗ್ತದೆ. ಮತ್ತೆ 9th ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ಈ ವಿಡಿಯೋ ರೆಫರೆನ್ಸ್ ತಗೊಳ್ರಿ ಅಂತ ಹೇಳ್ತಿದ್ದೀನಿ. ಈ ಕೆಮಿಸ್ಟ್ರಿ ರಸಾಯನ ಶಾಸ್ತ್ರ ನೋಡ್ರಿ 4 ಚಾಪ್ಟರ್ ಇದಾವೆ. ಫಸ್ಟ್ 2 ಭಾಗ 1ಕ್ಕೆ ಬರ್ತದೆ ಅಂದ್ರೆ ಪಾರ್ಟ್ 1 ಬರ್ತದೆ. Second 2 chapters they are belongs to the part 2. We'll repeat one more time. First 2 chapters are belong to part 1. Second 2 chapters are belong to part 2. Especially 9th student, because already 10th student they know, ಅವ್ರಿಗೆ already ಗೊತ್ತಿದೆ ಪಾರ್ಟ್ 1 ಯಾವುದು ಪಾರ್ಟ್ 2 ಯಾವುದು ಅಂತಕ್ಕಂಥದ್ದು. 9ನೇ ತರಗತಿ ಮಕ್ಕಳಿಗೆ ಹೇಳ್ತಿರ್ತಕ್ಕಂಥದ್ದು. ಈಗ 9ನೇ ತರಗತಿ ಬರ್ತಿರ್ತಕ್ಕಂಥ ಮಕ್ಕಳು ಮತ್ತೆ ಮುಂದಿನ ವರ್ಷ SLC ಬರ್ತಿರ್ತಕ್ಕಂಥ ಮಕ್ಕಳು ಇವೆರಡು ಪಾರ್ಟ್ 1 ಬರ್ತವೆ, ಇವೆರಡು ಪಾರ್ಟ್ 2 ಬರ್ತವೆ. ಅಂದ್ರೆ ಭಾಗ 1ಕ್ಕೆ ಇವೆರಡು ಬರ್ತವೆ, ಭಾಗ 2ಕ್ಕೆ ಇವೆರಡು ಬರ್ತವೆ. ಸರಿ, ಯಾವ್ಯಾವ ಸರ್ ಹೇಳ್ಬಿಡ್ತೀನಿ ಸರ್ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ದೇರ್ ಈಕ್ವೇಷನ್ಸ್ ಅಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ದೇರ್ ಈಕ್ವೇಷನ್ಸ್ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು. ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಅಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತೆ ಲವಣಗಳು. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ದೇರ್ ಈಕ್ವೇಷನ್ಸ್, ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಅಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತೆ ಲವಣಗಳು. ಇವೆರಡು ಭಾಗ 1 ಫಸ್ಟ್ 1 ಪಾರ್ಟ್ 1 ಬಿಲಾಂಗ್ಸ್ ಆಗ್ತಕ್ಕಂತಹ ಚಾಪ್ಟರ್ಸ್. These 2 chapters and see here my dear student, another 2 chapters are there. It belongs to part 2. See metals and non-metals, carbon and its compounds. These 2 chapters are belong to the part 2. ಈ ಎರಡು ಘಟಕಗಳು ಭಾಗ 2ಕ್ಕೆ ಒಳಪಡುತ್ತವೆ. ಸ್ಪೆಷಲಿ ಲೋಹಗಳು ಮತ್ತೆ ಅಲೋಹಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಈ 2 ಚಾಪ್ಟರ್ ಭಾಗ 2ಕ್ಕೆ ಬರ್ತವೆ. ಈ 2 ಚಾಪ್ಟರ್ ಭಾಗ 1ಕ್ಕೆ ಬರ್ತದೆ. ಯಾವ್ಯಾವ ಅಂತ ನೋಡೋದಾದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು, ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇವೆರಡು ಭಾಗ 1ಕ್ಕೆ ಬಂದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಲೋಹಗಳು ಮತ್ತೆ ಅಲೋಹಗಳು ಇವೆರಡು ಭಾಗ 2ಕ್ಕೆ ಬರ್ತವೆ. ಮತ್ತೆ ಹೇಳ್ತಿದ್ದೀನಿ, ಮೆಟಲ್ ಮತ್ತೆ ನೀವು ಹಳೆ ಕಾಲ ಹಿಂದಿನ ವರ್ಷ ಟೆಕ್ಸ್ಟ್ ಬುಕ್ ನೋಡಿದ್ರೆ ನೀವು 3 ಪಾರ್ಟ್ 1 ಇದ್ದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಮತ್ತೆ ಇನ್ನೊಂದು ಚಾಪ್ಟರ್ ಇತ್ತು ಧಾತುಗಳ ಆವರ್ತನೀಯ ವರ್ಗೀಕರಣ ಅಂತ. ಅವೆರಡು ಭಾಗ 2ಕ್ಕೆ ಇದ್ದು. ಆದರೆ ಈ ಸರ್ತಿ ಸಿಲೆಬಸ್ ಇಲ್ಲಿ ಕೂಡ ರಿಲೀಸ್ ಆಗಿರೋ ಕಾರಣಕ್ಕೆ ಇವೆರಡು ಭಾಗ 1ಕ್ಕೆ ಹೋಗಿದೆ, ಇವೆರಡು ಭಾಗ 2ಕ್ಕೆ ಇದೆ. ಪದೇ ಹೇಳ್ತಿದ್ದೀನಿ. ಈಗ 9th ಸ್ಟ್ಯಾಂಡರ್ಡ್ ಬರ್ತಿರ್ತಕ್ಕಂಥ ಮಕ್ಕಳಿಂದ ಕಾನ್ಸಂಟ್ರೇಟ್ ಮಾಡ್ರಿ. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ದೇರ್ ಈಕ್ವೇಷನ್ಸ್, ಆಸಿಡ್ಸ್ ಅಂಡ್ ಬೇಸಸ್ ಅಂಡ್ ಸಾಲ್ಟ್ಸ್ ದೇ ಆರ್ ಬಿಲಾಂಗ್ಸ್ ಟು ಪಾರ್ಟ್ 1. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ದೇ ಆರ್ ಬಿಲಾಂಗ್ಸ್ ಟು ದ ಪಾರ್ಟ್ 2. ಸಿಎಲ್ ಟೋಟಲ್ ಕೆಮಿಸ್ಟ್ರಿ ಕೇಳಿದ್ರೆ 25 ಮಾರ್ಕ್ಸ್. ಆನ್ಯುವಲ್ ಪೇಪರ್ ಹೇಳ್ತಿರೋದು ನಾನು. ಆನ್ಯುವಲ್ ಪೇಪರ್ ಸ್ಪೆಷಲಿ ಒಂದು ಆನ್ಯುವಲ್ ಪೇಪರ್ ಅಂದ್ರೆ ನೀವೇನು ವಾರ್ಷಿಕ ಪರೀಕ್ಷೆಗಳಂತ 3 ವಾರ್ಷಿಕ ಪರೀಕ್ಷೆಗಳು ಬರ್ತಿರಲ್ಲ, 1, 2, 3 ಅಂತ. ಮಾರ್ಚ್ ಎಂಡಿಗೆ ಒಂದು, ಜೂನ್ ಅಥವಾ ಮೇ ಎಂಡಿಗೆ ಒಂದು, ಜುಲೈ ಫಸ್ಟ್ ಲಾಸ್ಟ್ ವೀಕಿಗೆ 3rd ಎಕ್ಸಾಮ್ ಬರೀತಿರಲ್ಲ, ಅಲ್ಲೆಲ್ಲ ಇದೇ ಪ್ಯಾಟರ್ನ್ ಮೇಲೆ ಹೋಗ್ತಕ್ಕಂಥದ್ದು. ಕೆಮಿಸ್ಟ್ರಿ 25 ಮಾರ್ಕ್ಸ್ ಕೇಳ್ತಾನೆ. ಅಂದ್ರೆ ರಸಾಯನಶಾಸ್ತ್ರ 25 ಮಾರ್ಕ್ಸ್ ಕೇಳ್ತಾನೆ. ಅದ್ರ ಮೇಲೆ ನೋಡ್ತಾ ಹೋದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ದೇರ್ ಈಕ್ವೇಷನ್ಸ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ನೆನಪಿಟ್ಕೊಳ್ರಿ 4ರಿಂದ 5 ಮಾರ್ಕ್ಸ್ ಕೇಳ್ತಾರೆ. ಹೆಚ್ಚಿಗೆ ಏನು ಹೋಗಂಗಿಲ್ಲ. ನೆನಪಿಟ್ಕೊಳ್ರಿ 4ರಿಂದ 5, 4 to 5 ಮಾರ್ಕ್ಸ್ ಚಾಪ್ಟರ್. ಇಂಥ ದೊಡ್ಡದಾಗಿ ಕೇಳಲಿ ಚಾಪ್ಟರ್ನ 4 to 5 ಮಾರ್ಕ್ಸ್. ಸೆಕೆಂಡ್ ಇದೆ 6 to 7 ಮಾರ್ಕ್ಸ್ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್. 6ರಿಂದ 7 ಮಾರ್ಕ್ಸ್ ಚಾಪ್ಟರ್. ನೆಕ್ಸ್ಟ್ ಇದೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ 6 to 7 ಮಾರ್ಕ್ಸ್. ನೋ ಡೌಟ್ 6 to 7 ಮಾರ್ಕ್ಸ್.
ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ 7 to 8 ಮಾರ್ಕ್ಸ್ ಆಗುತ್ತೆ. ಬಹುತೇಕವಾಗಿ ಈ 3 ಚಾಪ್ಟರ್ ಸ್ವಲ್ಪ ಸೇಮ್ ವೇಟೇಜ್ ಇಟ್ಕೊಂಡಿದ್ದಾವೆ, ಬಟ್ ಫಸ್ಟ್ ಚಾಪ್ಟರ್ ಮಾತ್ರ ಸ್ವಲ್ಪ ವೇಟೇಜ್ ಲೆಸ್ ಇಟ್ಕೊಂಡಿದೆ. I will be repeat one more time. See, chemical reactions and their equation 8 in the annual paper 4 to 5 marks, and the acids and bases it is 6 to 7 marks, and metals and non-metals it is 6 to 7 marks, and carbon and compounds it's in your annual paper 7 to 8 marks chapter. I will repeat one more time. This belongs to part 1 and this belongs to part 2. See here my dear students, one more time listen. ನೀವು ಪದೇ ಪದೇ ಹೇಳ್ತಿದ್ದೀನಿ, ಸ್ಪೆಷಲ್ ಈಗಿರೋ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪದೇ ಪದೇ ಹೇಳ್ತಿದ್ದೀನಿ, ಈ ಚಾಪ್ಟರ್ ಅರ್ಥ ಆದ್ರೆ ಈ ಚಾಪ್ಟರ್ ಅರ್ಥ ಆಗುತ್ತೆ. ಅಂದ್ರೆ ವಿದ್ಯುತ್ ಶಕ್ತಿ ಅರ್ಥ ಆದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅರ್ಥ ಆಗುತ್ತೆ. Electricity, if you well known in electricity, you easy in the magnetic effects of electric current this chapter. When you listen electricity chapter and you very well in electricity chapter, its magnetic effects of electric current chapter it is too easy. When you should not understand electricity chapter, it is not understand. I will repeat one more time. Electricity chapter you understand, no doubt. Magnetic effects of electric current in chapter also you will understand very well, because electricity what they are tell as usual little bit amount of same it is there. ಅಂದ್ರೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಂದ್ರೆ ವಿದ್ಯುತ್ ಶಕ್ತಿ ಅಧ್ಯಾಯದಲ್ಲಿ ನೀವೇನ್ ಕಲಿತೀರ ಅದ್ರದ್ದೇ ಸ್ವಲ್ಪ ಕಂಟಿನ್ಯೂ ಆಗ್ತಿರೋದ್ರಿಂದ ಈ ಚಾಪ್ಟರ್ ಚೆನ್ನಾಗಿ ಕಲಿತ್ರೆ ಈ ಚಾಪ್ಟರ್ ಅರ್ಥ ಆಗ್ತದೆ. ಸ್ಪೆಷಲಿ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನೆಕ್ಸ್ಟ್ ಹೇಳ್ತಿರತಕ್ಕಂಥದ್ದು ನಾನು ಅಂದ್ರೆ ಮುಂದಿನ 10th ಬರೋ ಮಕ್ಕಳಿಗೆ ಇಲ್ಲೊಂದಿರ್ಬೋದು ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಬರ್ದಿಲ್ಲ, ಅದೇ ಹೇಳಿದ್ರೆ ಜಾಗದ ಪ್ರಾಬ್ಲಮ್ ಇಂದ ಲೈಟ್ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಸಿ ಮೈ ಡಿಯರ್ ಸ್ಟೂಡೆಂಟ್ಸ್, you understand light chapter, you no doubt you understand human eye and colorful world. ಯಾಕಂದ್ರೆ ಇಲ್ಲಿ ಏನ್ ಬಿಡ್ತಲ್ಲ ಕಂಟಿನ್ಯೂ ಮಾಡಿ ಇಲ್ಲಿ ಬರ್ತದೆ. ಆಕ್ಚುಲಿ ಎರಡು ಒಂದೇ ಚಾಪ್ಟರ್ ಆಗ್ಬೇಕಿತ್ತವು, ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಡ್ರ್ಯಾಗ್ ಆಗುತ್ತೆ ಸುಮ್ಮನೆ ಅಂತ ಹೇಳಿ ಕಟ್ ಮಾಡಿ ಬಿಟ್ಟಿದ್ದಾರೆ. ಸಿ ನೋಡ್ರಿ, ಲೈಟ್ ಅಂದ್ರೆ ಬೆಳಕು ಚಾಪ್ಟರ್ ಅಲ್ಲಿ ಏನ್ ಕಲಿತಾರೆ ಕಂಟಿನ್ಯೂ ಪಾಠ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಅದಕ್ಕೆ ಹೇಳ್ತೀನಿ ಈ ಚಾಪ್ಟರ್ ಚೆನ್ನಾಗಿ ಕಲಿತ್ರೆ ಈ ಚಾಪ್ಟರ್ ಅಂಡರ್ಸ್ಟ್ಯಾಂಡ್ ಆಗ್ತದೆ. You learn very well in the light chapter, you also learning very well in the human eye and colorful world. But you should not learn in light and you should not learn in the human eye and colorful world. So I will tell again and again for my standard and coming students, please focus on light and you also very well in that human eye and colorful world. ನೀವು ಚೆನ್ನಾಗಿ ಕಲಿತ್ರೆ ಇದನ್ನು ಚೆನ್ನಾಗಿ ಕಲಿತೀರಿ. ಲೈಟ್ ಎಲೆಕ್ಟ್ರಿಸಿಟಿ ಚೆನ್ನಾಗಿ ಕಲಿತ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಕಲಿತೀರಿ. ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ಗೆ ಬೇಸಿಕ್ಸ್ ಅಥವಾ ಬೇಸ್ಮೆಂಟ್ಸ್ ನೀವು ಕೇಳ್ತಿರಲ್ಲ, ಒಂದು ಮನೆ ಕಟ್ಬೇಕಂದ್ರೆ ಬೇಸ್ಮೆಂಟ್ ಭಾಳ ಇಂಪಾರ್ಟೆಂಟ್ ಅಂತ, ಹಾಗೆ ಮೊದಲನೇ ಚಾಪ್ಟರ್ಗಳು ಎಲ್ಲಕ್ಕೂ ಬೇಸ್ಮೆಂಟ್. ಇಲ್ಲಿ ಬರ್ರಿ ಪದೇ ಇವು ಮೂರು ಬೇಸ್ಮೆಂಟ್. ಏನ್ ಸರ್ ಎಕ್ಸಾಮ್ ನೋಡ್ರಿ ಕಡಿಮೆ ಮಾರ್ಕ್ಸಿಗೆ ಕೇಳ್ತಾನೆ, ಎಕ್ಸಾಮಿಗೆ ಕಡಿಮೆ ಮಾರ್ಕ್ಸಿಗೆ ಕೇಳ್ತಾನೆ, ಬಟ್ ಇವ್ನು ಅಂಡರ್ಸ್ಟ್ಯಾಂಡ್ ಆದ್ರೆ ಇವ್ರು ಮೂರು ಅಂಡರ್ಸ್ಟ್ಯಾಂಡ್ ಆಗ್ತಾರೆ. ಯಾಕಂದ್ರೆ ವ್ಯಾಲೆನ್ಸ್ ಇರ್ಬೋದು, ಮತ್ತೆ ಟೈಪ್ಸ್ ಆಫ್ ಈಕ್ವೇಶನ್ಸ್ ಇರ್ಬೋದು, ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಶನ್ಸ್ ಅಂತ ಪ್ರತಿ ಸರ್ತಿ 2 ಅಥವಾ 3 ಮಾರ್ಕ್ಸ್ಗೆ ಅಥವಾ 1 ಮಾರ್ಕ್ಸ್ಗೆ ಅಂತ ಕೇಳೇ ಕೇಳ್ತಾನೆ. ಅದು ಎಲ್ಲಿಗೆ ಬರ್ತಪ್ಪ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ದೇರ್ ಈಕ್ವೇಶನ್ಸ್, ಕೆಮಿಕಲ್ ಈಕ್ವೇಶನ್ಸ್ ಬ್ಯಾಲೆನ್ಸ್ ಮಾಡೋದು ಹೇಳ್ಕೊಡೋದು ಇಲ್ಲಿ, ಯಾವ ತರ ಈಕ್ವೇಶನ್ಸ್ ಇದಾವೆ ಅಂತ ಹೇಳ್ಕೊಡೋದು ಇಲ್ಲಿ. ನೀವು ಅಬ್ಸರ್ವ್ ಮಾಡ್ಕೋಬೇಕು, ಕೊರೋಸಿನ್ ಮತ್ತೆ ರ್ಯಾನ್ಸಿಡಿಟಿ ಅಂತ ಒಂದು ಬರ್ತದೆ, ತುಕ್ಕು ಹಿಡಿಯುವಿಕೆ ಮತ್ತೆ ಕಮಟುವಿಕೆ ಅಂತ. ತುಕ್ಕು ಹಿಡಿಯುವಿಕೆ ತಡೆಗಟ್ಟಲು ಈ ಚಾಪ್ಟರ್ ಬರ್ತದೆ, ಬಟ್ ನೀವು ಅದರ ತುಕ್ಕು ಹಿಡಿಯುವಿಕೆ ಇಲ್ಲೇ ಕಲಿತೀರಿ. ದಟ್ ಮೀನ್ಸ್ ಕೊರೋಸಿನ್ ಇಲ್ಲೇ ಕಲಿತೀರಿ, ಬಟ್ ಅದರದ್ದು ಪ್ರಿವೆನ್ಷನ್ ಇಲ್ಲಿ ಕಲಿತೀರಿ. ಅಂದ್ರೆ ಒಂದಕ್ಕೊಂದು ಟಚ್ ಇದಾವೆ. ಸೊ ಪದೇ ಪದೇ ಹೇಳ್ತೀನಿ, ಈ ಚಾಪ್ಟರ್ ಅನ್ಸ್ಕೊಂಡ್ರೆ 3 ಚಾಪ್ಟರ್ ಅನ್ಸ್ಕೊಂಡ್ ಆಗ್ತವೆ. ಸೊ ಈ ಚಾಪ್ಟರ್ ಅನ್ಸ್ಕೊಂಡು ಇದು ಅನ್ಸ್ಕೊಂಡ್ ಆಗುತ್ತೆ, ಮೆಟಲ್ ನಾನ್ ಮೆಟಲ್ ಕಾರ್ಬನ್ ಅನ್ಸ್ಕೊಂಡ್ ಆಗುತ್ತೆ. ಬಿಕಾಸ್ ಕಾರ್ಬನ್ ಮೆಟಲ್ ನಾನ್ ಮೆಟಲ್ ಅಂತ ಗೊತ್ತಾಗದೆ ನಿಮಗೆ ಎಲ್ಲಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ ಚಾಪ್ಟರ್ ಅದು ಅಂಡರ್ಸ್ಟ್ಯಾಂಡ್ ಆದ್ರೆ ನಿಮಗೆ ಗೊತ್ತಾಗ್ತದೆ. ಸೊ ಬಹುತೇಕವಾಗಿ ಎಲ್ಲ ಚಾಪ್ಟರ್ಗೂ ಅಂಡರ್ಸ್ಟ್ಯಾಂಡ್ ಇರ್ತಕ್ಕಂಥದ್ದು. ದಯಮಾಡಿ ಹೇಳ್ತಿದ್ದೀನಿ, ಯಾವ ಕ್ಲಾಸ್ಗಳಿಗೂ ಮಿಸ್ ಮಾಡಿದೆ ದಯಮಾಡಿ ಪಾಠ ಕೇಳಿ ಅಂತ ಹೇಳ್ತಿದ್ದೀನಿ. ಬಟ್ ನಾನು ಹೇಳ್ತಿದ್ದೀನಿ ಇದೆಲ್ಲ ಆನ್ಯುವಲ್ ಪ್ಯಾಟರ್ನ್. ಸರ್ ಮಿಡ್ ಟರ್ಮ್ ಅಂದ್ರೆ ಅರ್ಥ ಮಾಡ್ಕೊಂಡಿರಬೇಕು. ಇವೆರಡೇ ಚಾಪ್ಟರ್ ಮಿಡ್ ಟರ್ಮೇ ಬರ್ತವೆ, ಇವೆರಡೇ ಚಾಪ್ಟರ್ ಮಿಡ್ ಟರ್ಮೇ ಬರ್ತವೆ. ಇವೆರಡು ಇದು ಮತ್ತು ಇವೆರಡು ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಇವೆಲ್ಲ ಪಾರ್ಟ್ 2 ಇರ್ತವೆ, ಅಂದ್ರೆ ಭಾಗ 2 ಇರ್ತವೆ. ಭಾಗ 2 ಪಾಠವನ್ನು ಯಾವತ್ತು ಮಿಡ್ ಟರ್ಮ್ ಕೇಳಲ್ಲ, ಹಂಗಾಗಿ ಅವು ಡಬಲ್ ಆಗ್ತದೆ. ಇಲ್ಲಿ 6 to 8 ಇರ್ತಕ್ಕಂಥದ್ದು ನೋ ಡೌಟ್ ಏನಾಗಿರ್ತದೆ 12 to 19 ಆಗಿರ್ತದೆ ಅಥವಾ 18 ಆಗಿರ್ತದೆ. ಸಾರಿ 12 to 16 ಆಗಿರ್ತದೆ. ಇಲ್ಲಿ 10 to 14 ಆಗಿರ್ತದೆ. ಅಂದ್ರೆ ಮಿಡ್ ಟರ್ಮ್ ಇನ್ನಷ್ಟೇ ಇವೆರಡೇ ಚಾಪ್ಟರ್ ಕೇಳೋದ್ರಿಂದ ಡಬಲ್ ಆಗ್ತದೆ ಅಷ್ಟೇ. ಬಟ್ ಆನ್ಯುವಲ್ ಅನ್ನೋ ಕಾರಣಕ್ಕೆ ನಾನು ಹೇಳ್ತೀನಿ, ಆನ್ಯುವಲ್ ಪೇಪರ್ ಹೇಳ್ತೀನಿ. ಮಿಡ್ ಟರ್ಮ್ ಅಂದ್ರೆ ಇವೆಲ್ಲ ಡಬಲ್ ಆಗ್ತಿರ್ತವೆ. ಬಹುತೇಕ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಗೊತ್ತಿದೆ, ಇದು ಹೇಳಿದ್ದು 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ, ಅಪ್ಕಮಿಂಗ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಸರಿ, ನಾನು ಮುಂದೆ ಹೋಗ್ತಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಬಯಾಲಜಿ, ದಟ್ ಮೀನ್ಸ್ ಜೀವಶಾಸ್ತ್ರ. ಪ್ರತಿ ವರ್ಷ ಹಳೆಯ ವರ್ಷಗಳೆಲ್ಲ ನೋಡಿದ್ರೆ, ನೀವು ಹಿಂದಿನ ವರ್ಷಗಳೆಲ್ಲ ನೋಡಿದ್ರೆ ಫಿಸಿಕ್ಸ್ ಬಹಳ ಮಾರ್ಕ್ಸ್ ವೇಟೇಜ್ ಕ್ಯಾರಿ ಮಾಡ್ತಿತ್ತು.
weightage of marks, no doubt it's physics. Second is biology, third is chemistry. But this year, ಅಂದರೆ ಈ ವರ್ಷ biology weightage of marks ಸ್ವಲ್ಪ ಜಾಸ್ತಿ ಆಗಿದೆ. It increased some 1 or 2 marks in biology, but reduced in 1 or 2 marks in physics. Chemistry no doubt as usual it is. ಅಂದರೆ ಪ್ರತಿ ವರ್ಷ ರಸಾಯನಶಾಸ್ತ್ರ ಏನಿತ್ತು ಈ ವರ್ಷ ಅದೇ ಇದೆ. ಬಟ್ ಇನ್ ದಿಸ್ ಇಯರ್ ಅಂದರೆ ಈ ವರ್ಷ ಫಿಸಿಕ್ಸ್ ಸ್ವಲ್ಪ ಕಳ್ಕೊಂಡಿದೆ, ಬಯಾಲಜಿ ಸ್ವಲ್ಪ ಪಡ್ಕೊಂಡಿದೆ. ನಾನು BSc ಇರ್ಬೇಕಾದ್ರೆ ನಾನೇ ಒಂದು ಸರ್ತಿ ವೆಲ್ಕಮ್ ಪಾರ್ಟಿ ಏನೋ ಸೆಂಡಪ್ ಪಾರ್ಟಿ ಅನ್ಕೊತೀನಿ, ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ ಮಾತು ನೆನಪು ಬರ್ತಿದೆ. ಪವರ್ಫುಲ್ ಫಿಸಿಕ್ಸ್ ನಮ್ಮ ಕಾಲೇಜಲ್ಲಿ ಫಿಸಿಕ್ಸ್ ಹೆಂಗೈತಪ್ಪ ಅಂದರೆ ಪವರ್ಫುಲ್ ಆಗೈತೆ, ಬಾಟ್ನಿ ಹೆಂಗೈತಂದ್ರೆ ಬೊಂಬಾಟ್ ಆಗೈತೆ, ಕೆಮಿಸ್ಟ್ರಿ ಹೆಂಗೈತಂದ್ರೆ ಕಲರ್ಫುಲ್ ಆಗೈತೆ, ಮ್ಯಾಥ್ಸ್ ಹೆಂಗೈತೆ ಮೆಂಟಾಲಿಸ್ ಆಗೈತೆ ಅಂತ ಹೇಳಿದ್ದು ಇವತ್ತಿಗೂ ನೆನಪಿದೆ ನನಗೆ. ಅಂದರೆ ನಾನು ಅದನ್ನ ನೋಡಿ ಸ್ವಲ್ಪ 10th ಹೆಂಗೈತೆ ಅಂತ ಹೇಳಿದ್ರೆ, ನೋ ಡೌಟ್ ಕೆಮಿಸ್ಟ್ರಿ ಇಸ್ ಕಲರ್ಫುಲ್, ಫಿಸಿಕ್ಸ್ ಈಸ್ ಪವರ್ಫುಲ್ ಅಂಡ್ ಬಯಾಲಜಿ ಈಸ್ ನೋ ಡೌಟ್ ಇಟ್ ಈಸ್ ಬೊಂಬಾಟ್. ಬಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಗೆಲ್ಲರಿಗೂ ಹೇಳೋದಂದ್ರೆ ಡೋಂಟ್ ರೀಡ್ ಬುಕ್ ಆನ್ ಯುವರ್ ಎಕ್ಸಾಮಿನೇಷನ್. ಅಂದರೆ ಪುಸ್ತಕವನ್ನು ಕೇವಲ ಎಕ್ಸಾಮಿನೇಷನ್ಸ್ಗಾಗಿ ಓದಬೇಡ್ರಿ, ಸ್ವಲ್ಪ ಲೈಫ್ ಓರಿಯೆಂಟೇಷನ್ ಹೋಗ್ರಿ. ಯಾಕಂತಂದರೆ ನಾವೆಲ್ಲ BSc PUC B.Ed ಹಾಗೆ ಓದ್ಕೊಂಡೇ ಬಂದಿರ್ತಕ್ಕಂಥವ್ರು. ಹಾಗಾಗಿ ಇವತ್ತೊಂದಿಷ್ಟು ಶಿಕ್ಷಕರಾಗಿರುವಂಥ ಖುಷಿ ಇದೆ. ನೀವು ಕೂಡ ಸ್ವಲ್ಪ ಲೈಫ್ ಓರಿಯೆಂಟೇಷನ್ ಓದ್ರಿ. ಹಂಗಂತೇಳಿ ಲೈಫ್ ಓರಿಯೆಂಟೇಷನ್ ಓದೋಣ ಅಂತೇಳಿ ಎಕ್ಸಾಮು ಮೈ ಮಾಡಬೇಡ್ರಿ. ಯಾಕಂದ್ರೆ ನಾವು ಲೈಫ್ ಓರಿಯೆಂಟೇಷನ್ ಓದ್ತಿದ್ವಿ, ಎಕ್ಸಾಮ್ ಓರಿಯೆಂಟೇಷನ್ ಓದ್ತಿದ್ವಿ. ಹಾಗಾಗಿ ನಾನು ನಿಮಗೆ ಹೇಳೋದು ಏನಪ್ಪ ಅಂತಂದ್ರೆ, ಎಕ್ಸಾಮನ್ನ ಕರೆಕ್ಟಾಗಿ ಎಕ್ಸಾಮ್ ಓರಿಯೆಂಟೇಷನ್ ಓದ್ರಿ ಬುಕ್ಕನ್ನ, ಜೊತೆಗೆ ಬುಕ್ಕನ್ನ ಲೈಫ್ ಓರಿಯೆಂಟೇಷನ್ಗೆ ಓದ್ರಿ. ಯಾಕಂತಂದ್ರೆ ಲೈಫ್ ಓರಿಯೆಂಟೇಷನ್ ಹೋದ್ರೆ ನಿಮ್ಗೆ ಯಾವುದೋ ಒಂದು ಸ್ಕಿಲ್ಸ್ ಗೊತ್ತಾಗ್ತದೆ, ಅವಾಗ ಏನೋ ಒಂದು ಕಲಿತೀರಿ. ಜೊತೆಗೆ ಎಕ್ಸಾಮ್ ಓರಿಯೆಂಟೇಷನ್ಗೆ ಹೋದ್ರೆ ಮಾರ್ಕ್ಸು ಬರ್ತವೆ. ಯಾಕಂದ್ರೆ ಪ್ರಸ್ತುತ ವರ್ಲ್ಡ್, ವಾಟ್ಸ್ ದ ಪ್ರೆಸೆಂಟ್ ವರ್ಲ್ಡ್, ವಾಟ್ಸ್ ಓನ್ಲಿ ಟಾಕಿಂಗ್ ಅಂಡ್ ಥಿಂಕಿಂಗ್ ಮಾರ್ಕ್ಸ್ ಮಾರ್ಕ್ಸ್ ಮಾರ್ಕ್ಸ್. ಫಾರ್ ಎಕ್ಸಾಂಪಲ್, ನೀವೆಲ್ಲರೂ ವಾಕ್ ಮಾಡ್ತಿದ್ರೆ SLC ಪಾಸ್ ಆಗಿದ್ರೆ ಅಥವಾ ರಿಸಲ್ಟ್ ಬಂದರೆ ಎಷ್ಟಾಯಿತು ಅಂತ ಕೇಳ್ತಾರೆ, ಹೆಂಗ್ ಓದಿ ಅಂತ ಕೇಳಲ್ಲ. ಹಾಗಾಗಿ ಮಾರ್ಕ್ಸು ಇಂಪಾರ್ಟೆಂಟು, ಲೈಫು ಇಂಪಾರ್ಟೆಂಟು. ಇವತ್ತು ಹೇಳ್ತಿದ್ದೀನಿ, ಮಾರ್ಕ್ಸ್ ಓರಿಯೆಂಟೇಷನ್ ಆಗಿ ಓದ್ರಿ, ಸ್ವಲ್ಪ ಲೈಫ್ ಓರಿಯೆಂಟೇಷನ್ ಆಗಿ ಓದ್ರಿ ಅಂತ ಹೇಳ್ತಿದ್ದೀನಿ. ನಾನು ಮುಂದೆ ಹೋಗ್ತಿದ್ದೀನಿ ಬಯಾಲಜಿ. ಜೀವಶಾಸ್ತ್ರ ಫಸ್ಟ್ ಲೈಫ್ ಪ್ರೋಸೆಸ್, ಕನ್ನಡದೊಳಗಡೆ ಜೀವಕ್ರಿಯೆಗಳು ಅಂತ ಕರಿತೀವಿ. ಇದು ನೋಡು 6 to 8 ಮಾರ್ಕ್ಸ್ ಚಾಪ್ಟರ್, ಅಂದ್ರೆ 6 ರಿಂದ 8 ಮಾರ್ಕ್ಸ್ ಕೇಳ್ತಾನೆ. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ, ಇದು 6 ರಿಂದ 8 ಮಾರ್ಕ್ಸ್ ಕೇಳ್ತಕ್ಕಂತಹ ಚಾಪ್ಟರ್. ಮತ್ತೆ ಹೌದು ಆರ್ಗಾನಿಸಮ್ಸ್ ಆರ್ ರಿಪ್ರೊಡ್ಯೂಸ್, ಅಂದ್ರೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂತಕ್ಕಂಥದ್ದು 6 to 7 ಮಾರ್ಕ್ಸ್ ಚಾಪ್ಟರ್. ಮತ್ತೆ ಹೆರಿಡಿಟಿ, ಹಳೆ ವರ್ಷಗಳೆಲ್ಲ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಂತಿತ್ತು, ಅಂದ್ರೆ ಅನುವಂಶೀಯತೆ ಮತ್ತು ಜೀವ ವಿಕಾಸ ಅಂತಿತ್ತು ಹಳೆ. ಲೈಕ್ ನೀವು ಹಿಂದಿನ ವರ್ಷ ಟೆಕ್ಸ್ಟ್ ಬುಕ್ ಎಲ್ಲ ನೋಡ್ರಿ. ಈ ಸರ್ತಿ ಎವಲ್ಯೂಷನ್ ತೆಗೆದು ಹೆರಿಡಿಟಿ ಅಷ್ಟೇ ಇಟ್ಟಿದ್ದಾನೆ. ಹೆರಿಡಿಟಿ ಈ ಸರ್ತಿ 4 ರಿಂದ 5 ಮಾರ್ಕ್ಸ್ ಕೇಳ್ತಕ್ಕಂಥ ಚಾಪ್ಟರ್. ಅವರ್ ಎನ್ವಿರಾನ್ಮೆಂಟ್ ಅಂದ್ರೆ 3 ಮಾರ್ಕ್ಸ್ಗೆ ಅರ್ಥ ಮಾಡ್ಕೋಬೇಕು. ನೋಡೋಣ 3 ಮಾರ್ಕ್ಸ್ ಎಕ್ಸ್ಟ್ರಾ ಕೇಳ್ತಾರೆ. ಲೈಫ್ ಪ್ರೋಸೆಸ್ ಅಂದ್ರೆ ಜೀವಕ್ರಿಯೆಗಳು 6 ರಿಂದ 8 ಮಾರ್ಕ್ಸ್ ಕೇಳ್ತಾನೆ. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂದ್ರೆ ನಿಯಂತ್ರಣ ಮತ್ತು ಸಹಭಾಗಿತ್ವ, ಇದು ಕೂಡ 6 ರಿಂದ 8 ಮಾರ್ಕ್ಸ್ ಕೇಳ್ತಾನೆ. ಆದ್ರೆ ಹೌದು ಆರ್ಗಾನಿಸಮ್ಸ್ ಆರ್ ರಿಪ್ರೊಡ್ಯೂಸ್ ಅಂದ್ರೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂತಕ್ಕಂಥ ಚಾಪ್ಟರ್ ನ 6 ರಿಂದ 7 ಮಾರ್ಕ್ಸ್ ಕೇಳ್ತಾನೆ. ನಾನು ಮತ್ತೆ ಹೇಳ್ತಿದ್ದೀನಿ, ಇದೆಲ್ಲ ಆನ್ಯುವಲ್ ಓರಿಯೆಂಟೇಷನ್ ಮಾಡಿರ್ತಕ್ಕಂಥದ್ದು. ಹೆರಿಡಿಟಿ ಅಂತಕ್ಕಂಥ ಚಾಪ್ಟರ್ 4 ರಿಂದ 5 ಮಾರ್ಕ್ಸ್ ಗೆ. ಬಟ್ ಅವರ್ ಎನ್ವಿರಾನ್ಮೆಂಟ್ ನೋ ಡೌಟ್ ಇಟ್ ಈಸ್ 3 ಮಾರ್ಕ್ಸ್ ಕೇಳ್ತಾನೆ. ಕನ್ನಡ ಮೀಡಿಯಂ ಮಕ್ಕಳು ನೋಡ್ಕೊಳ್ರಿ. ಹೌದು ಆರ್ಗಾನಿಸಮ್ಸ್ ರಿಪ್ರೊಡ್ಯೂಸ್ ಅಂದ್ರೆ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ 6 ರಿಂದ 7 ಮಾರ್ಕ್ಸ್. ಹೆರಿಡಿಟಿ ಅನುವಂಶೀಯತೆ 4 ರಿಂದ 5 ಮಾರ್ಕ್ಸ್. ಅವರ್ ಎನ್ವಿರಾನ್ಮೆಂಟ್ ನಮ್ಮ ಪರಿಸರ, ಈ ಚಾಪ್ಟರ್ ದಯಮಾಡಿ ಹೇಳ್ತಿದ್ದೀನಿ ಮಾರ್ಕ್ಸ್ ರೆಡ್ಯೂಸ್ ಇದೆ. ಆದ್ರೆ ಲೈಫ್ ಓರಿಯೆಂಟೇಷನ್ ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟ್. ಹಾಗಾಗಿ ಇದು 3 ಮಾರ್ಕ್ಸ್ ಕೇಳ್ತಾನೆ. ಎಕ್ಸಾಮ್ ಓರಿಯೆಂಟೇಷನ್ ಕಡಿಮೆ ಇರೋದು, ಬಟ್ ಲೈಫ್ ಬರಬೇಕು. ಮತ್ತೆ ಹೇಳ್ತಿದ್ದೀನಿ, ಟೋಟಲ್ ಕೆಮಿಸ್ಟ್ರಿ 25 ಮಾರ್ಕ್ಸು, ಟೋಟಲ್ ಫಿಸಿಕ್ಸ್ 22 ಮಾರ್ಕ್ಸು, ಟೋಟಲ್ ಬಯಾಲಜಿ 28 ಮಾರ್ಕ್ಸು. ನಾನು ಇವತ್ತು ಕೇವಲ ಪ್ಯಾಟರ್ನ್ ಕೊಟ್ಟಿದ್ದೀನಿ. ನಾನು ಮುಂದಿನ ವಿಡಿಯೋಗಳಲ್ಲಿ ಫಸ್ಟ್